ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನಶೂರಮಾಧವಾನ್. ಪ್ರಸನ್ನಶೂರಮಾಧವಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರಮಾಧವಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ. ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ 35ನೇ ಶ್ಲೋಕ. ಅಚ್ಯುತಃ ಪ್ರತಿತಃ ಪ್ರಾಣಃ ಪ್ರಾಣದೋ ವಾಸವಾನುಜಃ ಅಪಾಂ ನಿಧಿರಧಿಷ್ಠಾನಮಪ್ರಮತ್ತಃ ಪ್ರತಿಷ್ಠಿತಃ ಅಂತ ಹೇಳಿ ಆ ಶ್ಲೋಕದಲ್ಲಿರುವ ಎಲ್ಲ ನಾಮಗಳನ್ನು ಹೇಳಿಕೊಂಡು ಕೊನೆಯದಾದಂತಹ ಪ್ರತಿಷ್ಠಿತಃ ಎಂಬಂತಹ ಒಂದು ಭಗವಂತನ ನಾಮವನ್ನು ಹೇಳಿ ಇವತ್ತು 36ನೇ ಶ್ಲೋಕ. ಸ್ಕಂಧ ಸ್ಕಂದ ಸ್ಕಂದ ಸ್ಕಂಧಧರೋ ದುರ್ಧುರ್ಯೋ ವರದೋ ವಾಯುವಾಹನಃ ವಾಸುದೇವೋ ಬೃಹದ್ಭಾನುರಾದಿದೇವಃ ಪುರಂದರಃ. ಸ್ಕಂದಃ ಸ್ಕಂದಧರಃ ಧುರ್ಯಃ ವರದಃ ವಾಯುವಾಹನಃ ವಾಸುದೇವಃ ಬೃಹದ್ಭಾನುಃ ಆದಿದೇವಃ ಪುರಂದರಃ. ಇಷ್ಟು ನಾಮಗಳು ಈ ಶ್ಲೋಕದಲ್ಲಿದೆ. ಮೊದಲನೇದು ಸ್ಕಂದಃ. ಸ್ಕಂದಃ ಅಂತಂದರೆ ಗೀತಾ ವಿವೃತಿಯಲ್ಲಿ ರಾಯರು ಹೇಳ್ತಾ ಇದ್ದಾರೆ, ಸ್ಕಂದನಾತ್ ಸ್ಮಾತ್ ಜಗತೋ ನಿಷ್ಕಾಸನಾತ್ ಸ್ಕಂದನಾಮ ಸ್ಕಂದಿರ್ಗತಿ ಶೋಷಣಯೋ ಇತಿ ಧಾತೋ ರಚ್. ಭಗವಂತ ಈ ಪ್ರಳಯ ಕಾಲದಲ್ಲಿ ಇಡೀ ಜಗತ್ತನ್ನೆಲ್ಲ ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಿರ್ತಾನೆ. ಆದ ಕಾರಣವೇ ಅವನಿಗೆ ಜಗದುದರ ಜಗದ್ಭುಕ್ ಅಂತ ಹೆಸರು. ಪ್ರಳಯ ಕಾಲದಲ್ಲಿ ಇಡೀ ಜಗತ್ತನ್ನು ತನ್ನ ಹೊಟ್ಟೆಯಲ್ಲಿಟ್ಟುಕೊಂಡಿರುವ ಭಗವಂತ ಸೃಷ್ಟಿಕಾಲ ಬಂದಾಗ ಆ ಜಗತ್ತನ್ನೆಲ್ಲ ಮತ್ತು ಹೊರಗೆ ಹಾಕ್ತಾನಂತೆ. ಆದ ಕಾರಣ ಸ್ಕಂದನಾತ್ ಸ್ವಸ್ಮಾತ್ ಜಗತೋ ನಿಷ್ಕಾಸನಾತ್ ಸ್ಕಂದನಾಮ. ತನ್ನ ಉದರದಿಂದ ಜಗತ್ತನ್ನು ಹೊರಗೆ ಹಾಕುವವನಾದ ಕಾರಣ ಭಗವಂತನಿಗೆ ಸ್ಕಂದಃ ಅಂತ ಹೆಸರು. ಭಗವಂತ ತನ್ನ ಹೊಟ್ಟೆಯಲ್ಲಿರುವ ಜಗತ್ತನ್ನು ಹೊರಗೆ ಹಾಕೋದು ಏನೂ ದೊಡ್ಡ ಆಶ್ಚರ್ಯವಲ್ಲ, ಅದು ಅವನಿಗೊಂದು ಲೀಲೆ ಅಷ್ಟೇ. ಅಂತಹ ಭಗವಂತನ ಮಹಾಭಕ್ತರಾದ ಪರಮ ಭಗವದ್ಭಕ್ತರಾದಂತಹ ಶ್ರೀಪಾದರಾಜರೇ ಆ ಕೆಲಸವನ್ನು ಮಾಡಿದ್ದಾರೆ. ಅವರು ತಿಂದಿದ್ದೆಲ್ಲ ಹೊರಗಿಟ್ಟಿದ್ದಾರೆ. ಅದು ನಮಗೆ ಅದು ಯಾರೋ ಹೇಳಿದ್ದಲ್ಲ, ಸಾಕ್ಷಾತ್ತು ವ್ಯಾಸರಾಜರು ಶ್ರೀಪಾದರಾಜರ ವಿದ್ಯಾಶಿಷ್ಯರಾದಂತಹ ಮುನಿತ್ರಯರಲ್ಲಿ ಒಬ್ಬರಾದಂತಹ ವ್ಯಾಸರಾಜರು ಹೇಳ್ತಾರೆ, ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ಶ್ರೀಪಾದರಾಜರ ಮಹಿಮೆ ಇಷ್ಟೇ ಸಾಲದೆ ಅಹಿಶಯನನ ಒಲುಮೆಯಿಂದ. ಶ್ರೀಪಾದರಾಜರಿಗೆ ಇಷ್ಟು ಮಹಿಮೆ ಯಾರಿಂದ ಬಂತು? ಅಹಿಶಯನನ ಒಲುಮೆಯಿಂದ.
ಶೇಷಶಾಯಿಯಾದ ಭಗವಂತನ ಒಲುಮೆಯಿಂದ. ಶ್ರೀಪಾದರಾಜರದ್ದು ಸುಖ ಪ್ರಾರಬ್ಧ. ನಿತ್ಯ ಅವರಿಗೆ 64 ಐಟಮ್ಸ್ ಇದರಿಂದ ಕೂಡಿರುವಂಥ ಒಳ್ಳೆಯ ಊಟ ಮಾಡ್ತಾಯಿದ್ರು ಅವರು. ಆವಾಗ ಈ ಕುಹಕಿಗಳು, ಕಪಟಿಗಳು, ದುಷ್ಟರು ಕೃತಯುಗದಲ್ಲೇ ಇದ್ರಂತೆ. ಇನ್ನು ಕಲಿಯುಗದಲ್ಲಿ ಇರೋದೇನು ಆಶ್ಚರ್ಯ. ಆಗ ಇವರೇನು ಸನ್ಯಾಸಿಗಳು, ಏನು ಇವರು ಸನ್ಯಾಸಿಗಳಾಗಿ ಈ 64 ಭಕ್ಷ್ಯಗಳು ಇವೆಲ್ಲ ತಿನ್ನಬೇಕೆ ದಿನಾಲು, ಏನಿದೆಲ್ಲ ಭೋಗ ಅನುಭವಿಸ್ತಾರೆ ಸನ್ಯಾಸಿಗಳು, ಹಾಗೆ ಹೀಗೆ ಅಂತ ಅವರು ಆಕ್ಷೇಪ ಮಾಡಿದಾಗ ದುಷ್ಟರು ಹೀನ ಮನುಜರು, ಅದೇ ವ್ಯಾಸರಾಜರು ಹೇಳ್ತಾರೆ, ವರ್ಡಿಂಗ್ಸ್ ನಂಗೆ ಕರೆಕ್ಟಾಗಿ ಬರದೇ ಗುರ್ತಿಲ್ಲ, ಮನುಷ್ಯರು ದುರುಳ ಮಾನವರು ಈ ರೀತಿ ಭೋಗವನ್ನು ಅನುಭವಿಸ್ತಾರೆ, ಇವರೇನು ಸನ್ಯಾಸಿಗಳು ಅಂತ ಹೇಳಿದಾಗ ಹಸಿರು ಮಾಡಿದ ನಾನಾಪರಿಯ ಶಾಖಗಳನ್ನು ಭುಂಜಿಪೆ ಹಸಿರು ಮಾಡಿದ ಶ್ರೀಪಾದರಾಜರ ಮಹಿಮೆ ಸಾಲದೆ, ಇಷ್ಟೇ ಮಹಿಮೆ ಸಾಲದೆ. ಭಗವಂತ ಇರಲಿ, ಭಗವಂತ ಹಾಗೂ ಅವನು ಸರಿ, ಆದರೆ ಅವನ ಭಕ್ತರಾದ ಶ್ರೀಪಾದರಾಜರೇ ಈ ರೀತಿ ಎಲ್ಲರೂ ಆಕ್ಷೇಪ ಮಾಡಿದಾಗ ಅವರು ತಿಂದಿರೋ ಊಟವನ್ನೆಲ್ಲ ಕೋಸಂಬರಿ ಮೊದಲುಕೊಂಡು ಕೊನೆಯವರೆಗೂ ಎಲ್ಲವನ್ನೂ ಕೂಡ ತೆಗೆದು ಆವಾಗೆ ಬಿಸಿ ಬಿಸಿಯಾಗಿ ಅಡಿಗೆ ಮಾಡಿಟ್ಟಂತೆ ಎಲ್ಲವೂ ಕೂಡ ಬಂಡೆ ಮೇಲೆ ಎಲ್ಲ ತೆಗೆದಿಟ್ಟರಂತೆ ಶ್ರೀಪಾದರಾಜರು. ಅದಕ್ಕೆ ನಾನಾ ಶಾಖಗಳನ್ನು ಭುಂಜಿಪೆ ಹಸಿರು ಮಾಡಿದ, ಅಂದರೆ ಹೇಗೆ ನಮ್ಮ ಒಂದು ಸಲ ನಮ್ಮ ಬಾಯಲ್ಲಿ ಹೋಗಿದ್ದು ಕೆಳಗೆ ಬಿದ್ದರೆ ನಮಗೆ ಎಂಜಲು ಅಸಹ್ಯ ಅಂತ ನಾವೇ ಅಸಹಿಸ್ಕೊಳ್ತೀವಿ, ನಮ್ಮದು ನಾವೇ. ಆದರೆ ತಿಂದಿದ್ದು ಎಲ್ಲ ಪದಾರ್ಥಗಳನ್ನು ಬೇರೆ 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 ಬೇರೆಯಾಗಿ ಹಾಗೆ ಆವಾಗೆ ಬಿಸಿ ಬಿಸಿಯಾಗಿ ಅಡಿಗೆ ಮಾಡಿಟ್ಟರೆ ಹೇಗಿರುತ್ತೋ ಹಾಗೆ ಇಟ್ಟರು ಶ್ರೀಪಾದರಾಜರು ಅಂತ ಹೇಳ್ತಾರೆ. ಶ್ರೀಪಾದರಾಜರೇ ಆ ಕೆಲಸವನ್ನು ಮಾಡಿದಾಗ ಇನ್ನು ನಮ್ಮ ಭಗವಂತ ಮಾಡೋದು ಏನು ಆಶ್ಚರ್ಯವಿದೆ. ಪ್ರಳಯ ಕಾಲದಲ್ಲಿ ಇಡೀ ಜಗತ್ತನ್ನೆಲ್ಲ ತನ್ನ ಹೊಟ್ಟೆಯಲ್ಲಿ ಇಟ್ಕೊಳ್ತಾನೆ. ಸೃಷ್ಟಿ ಕಾಲ ಬಂದಾಗ ಆ ಜಗತ್ತನ್ನು ಮತ್ತು ಹೊರಗೆ ಇಡ್ತಾನೆ. ಆದ ಕಾರಣ ಅವನಿಗೆ ಸ್ಕಂದ ಅಂತ ಹೆಸರು. ಇನ್ನು ತೈತ್ರೇಯ ಉಪನಿಷತ್ತು, ತೈತ್ರೇಯ ಉಪನಿಷತ್ ಭಾಷ್ಯ ಹೀಗೆ ಹೇಳುತ್ತೆ, ಸೋ ಅಕಾಮಯತ ಬಹುಸ್ಯಾಂ ಪ್ರಜಾಯೇಯೇತಿ ಸತಪೋತಪ್ಯತ ಸ ತಪಸ್ತಪ್ವ ಇದಂ ಸರ್ವಮಸೃಜತ ಯದಿದಂ ಕಿಂಚ. ಇನ್ನು ಆಚಾರ್ಯರು ಭಾಷ್ಯದಲ್ಲಿ ಸ ತ್ವ ಕಾಮಯತು ಸೃಷ್ಟ್ವಾ ಜಗದಿದಂ ಸರ್ವಂ ನಿಯಾಮಕತೆಯಾ ಅಸ್ಯತು ಬಹುರೂಪೋ ಭವಾನೀತಿ ಸ್ಯಾತ್ ಜಗತ್ಯಚಿಂತಯತ್. ಸೃಷ್ಟಿರ್ನಾಮ ಸ್ವರೂಪಾತ್ತು ಬಹಿರ್ನಿಷ್ಕ್ರಾಮಣಂ ಸ್ಮೃತಂ. ತೈತ್ತಿರೀಯೋಪನಿಷತ್ತಿನಲ್ಲಿ ಯಜುಸ್ಸಂಹಿತ ವಾಕ್ಯವನ್ನು ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಅದಕ್ಕೆ ನಮಗೆ ಆಚಾರ್ಯರ ಮಾತುಗಳು, ನೀವು ಆಚಾರ್ಯರ ಗ್ರಂಥಗಳಲ್ಲಿ ನೋಡ್ರಿ, ಅವರ ಮಾತುಗಳು ಬಹಳ ಕಡಿಮೆ ಇರುತ್ತೆ, ಪ್ರಮಾಣಗಳೇ ಜಾಸ್ತಿ ಇರುತ್ತೆ. ಆಚಾರ್ಯರ 37 ಗ್ರಂಥಗಳಲ್ಲಿ ಆಚಾರ್ಯರ ಮಾತುಗಳು ಕಡಿಮೆ ಇರುತ್ತೆ, ಆದರೆ ಆಚಾರ್ಯರು ಇತಿ ಪಾದ್ಮೆ, ಇತಿ ಗಾರುಡೆ, ಇತಿ ಋಗ್ವೇದೆ, ಹೀಗೆ ಶ್ರುತಿ ಸ್ಮೃತಿ ಇತಿಹಾಸ ಪುರಾಣಗಳಲ್ಲಿರುವ ವಾಕ್ಯಗಳನ್ನೇ ಹೆಚ್ಚು ಉಲ್ಲೇಖ ಮಾಡ್ತಾ ಇರ್ತಾರೆ. ಅಂದರೆ ಅತ್ಯಂತ ಪ್ರಾಮಾಣಿಕರು. ನಾನು ಮಾತಾಡೋ ಮಾತಿಗೆ ಪ್ರತಿಯೊಂದಕ್ಕೂ ನಾನು ಪ್ರಮಾಣಪೂರ್ವಕವಾಗಿ ಮಾತಾಡ್ತೇನೆ ಹೊರತು ಇದು ನನ್ನ ಮಾತಲ್ಲ ಅಂತ ಹೇಳಿ, ಅದೇ ಆಚಾರ್ಯರ ಒಂದು ರಚನಾ ಶೈಲಿ ಹಾಗಿರುತ್ತೆ. ಅದಕ್ಕೆ ಸುಮಧ್ವ ವಿಜಯದಲ್ಲಿ ನಮಗೆ ಒಂದು ಕಡೆ ಬಾಲ ಸಂಗಮಪಿ ಬೋಧಯದೃಶಂ ದುರ್ನಿರೂಪವಚನಂಚ ಪಂಡಿತೈಹಿ ಅಂತ ಆಚಾರ್ಯರ ಒಂದು ಅವರ ರಚನಾ ಶೈಲಿ ಹೇಗಿರುತ್ತೆ ಅಂದರೆ ಬಾಲ ಸಂಗಮಪಿ ಬೋಧಯದೃಶಂ. ಆಚಾರ್ಯರ ವಾಕ್ಯಗಳು ಸಣ್ಣ ಮಕ್ಕಳಿಗೆ, ಅಂದರೆ ಬಾಲಕರು ಅಂದರೆ ಸಣ್ಣ ಮಕ್ಕಳು ಅಂತಲ್ಲ, ವಿದ್ಯಾದಲ್ಲಿ ಆಗಲೇ ಪಾಠ ಕಲಿತಿರೋ ರಾಮಶಬ್ದ ಕಲಿಯುವಂಥ ಅವರು ವಿದ್ಯಾರ್ಭಕರು, ಅವರಿಗೂ ಅರ್ಥವಾಗತ್ತಂತೆ. ಅಟ್ ದ ಸೇಮ್ ಟೈಮ್ ದುರ್ನಿರೂಪವಚನಂಚ ಪಂಡಿತೈಹಿ,
ಪಂಡಿತರಿಗೂ ಕೂಡ ಆ ವಾಕ್ಯಗಳನ್ನು ನಿರೂಪಣೆ ಮಾಡೋದು ಕಷ್ಟ ಆಗುತ್ತೆ, ಸಾಧ್ಯವಾಗಲ್ಲ. ಅದಕ್ಕೆ ಹೇಳ್ತಾರೆ ನೋಡ್ರಿ, ಆಚಾರ್ಯರ ಭಾಷ್ಯ ಅಣುಭಾಷ್ಯ ಮಂಗಳಾಚರಣ ಶ್ಲೋಕ ಏನು? ನಾರಾಯಣಂ ನಾರಾಯಣಂ ಗುಣೈ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಎಲ್ಲ ದ್ವಿತೀಯ ವಿಭಕ್ತಿ. ನಾರಾಯಣನನ್ನು, ಎಂಥ ನಾರಾಯಣನ್ನು? ಗುಣೈ ಸರ್ವೈರುದೀರ್ಣಂ, ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದ, ದೋಷವರ್ಜಿತನಾದ, ಜ್ಞೇಯನಾದ, ಗಮ್ಯನಾದ ನಾರಾಯಣನನ್ನು ನಾವು ನಮಸ್ಕರಿಸಿ ಸೂತ್ರಾರ್ಥವನ್ನು ಹೇಳ್ತೇನೆ. ಅರ್ಥ ಆಗೋಯ್ತಲ್ಲ, ಇನ್ನೇನಿದೆ ಅದರೊಳಗೆ ಅಂದರೆ ಅದೇ ಒಂದು ಈ ಶ್ಲೋಕವನ್ನೇ ಆ ಒಂದು ಶ್ಲೋಕ ಮೇಲೆ ಎಷ್ಟು ನಮಗೆ ವ್ಯಾಖ್ಯಾನ ಅಂತ ಹೇಳಿದರೆ, ಸುಧಾಗ್ರಂಥದಲ್ಲಿ ನಾರಾಯಣ ಎಂಬ ಒಂದು ಆ ಶಬ್ದಕ್ಕೆ ಮೊದಲಿನ ಶಬ್ದ, ಭಾಷ್ಯದಲ್ಲಾಗಲಿ ಅಣುಭಾಷ್ಯದಲ್ಲಾಗಲಿ ಆ ನಾರಾಯಣ ಎಂಬ ಒಂದು ಶಬ್ದಕ್ಕೆ ಜಯತೀರ್ಥರು ಶ್ರೀಮನ್ ನ್ಯಾಯಸುಧದಲ್ಲಿ 7 ರೀತಿಯಾಗಿ ವ್ಯಾಖ್ಯಾನ ಮಾಡ್ಕೊತ ಬರ್ತಾರೆ. ಆದ ಕಾರಣ ಆ ಒಂದು ಮಂಗಳಾಚರಣ ಶ್ಲೋಕದ ಮೇಲೆ ಪುಟಗಳು ವ್ಯಾಖ್ಯಾನಕರ್ತರು ವ್ಯಾಖ್ಯಾನಗಳು ಮಾಡಿದ್ದಾರೆ. ಆದ ಕಾರಣ ಆಚಾರ್ಯರ ಒಂದು ಶೈಲಿ ಬಹು ಸುಂದರ. ಅದು ಅವ್ರು ಏನು ಮಾತಾಡಿದ್ರು ಪ್ರಮಾಣಗಳ ಜೊತೆಗೇ ಮಾತಾಡ್ತಾರೆ ಹೊರತು ಪ್ರಮಾಣರಹಿತವಾಗಿ ಅವ್ರು ಮಾತಾಡೋದೇ ಇಲ್ಲ. ನಾವು ಹಾಗಲ್ಲ, ನಮ್ಮ ಮಾತು ಜಾಸ್ತಿ ಇರುತ್ತೆ, ಪ್ರಮಾಣ ಕಡಿಮೆ ಇರುತ್ತೆ. ಅದಕ್ಕೆ ಇಲ್ಲಿ ನಾನು ಯಾಕಂದರೆ ಆಚಾರ್ಯರನ್ನು ಒಂದು ರಚನಾ ಶೈಲಿಯನ್ನು ಹೇಳೋಣ ಅಂತೇಳಿ ಇಷ್ಟವರೆಗೂ ನಾನು ಹೇಳಿದ ಕಡೆಲ್ಲ ಆಚಾರ್ಯರ ಒಂದು ತೈತ್ರೇಯ ಉಪನಿಷತ್ ಭಾಷ್ಯಗಳು, ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ, ಬ್ರಹ್ಮಸೂತ್ರ ಭಾಷ್ಯ ಎಲ್ಲದರಲ್ಲೂ ಕೂಡ ಅವರ ಮಾತುಗಳಕ್ಕಿಂತ ಪ್ರಮಾಣಗಳೇ ಉಲ್ಲೇಖ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ವಿಷಯಕ್ಕೆ ಬಂದರೆ ತೈತ್ರೇಯೋಪನಿಷತ್ ಭಾಷ್ಯ. ಭಗವಂತ ಈ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಸೃಷ್ಟಿ ಮಾಡಿ ಈ ಜಗತ್ ವ್ಯಾಪಾರ ನಡೆಯುವುದಕ್ಕಾಗಿ ಅವನು ಅದಕ್ಕೆ ನಿಯಾಮಕನಾಗಿರ್ತಾನೆ. ಆದರೆ ತಾನು ಸೃಷ್ಟಿ ಮಾಡಿದ ಜಗತ್ತಿಗೆ ತಾನು ನಿಯಾಮಕನಾಗಿದ್ದು ಬಹುರೂಪಗಳು ತಾನು ತಾಳಬೇಕು ಅಂತ ಹೇಳಿ ಯೋಚಿಸುತ್ತಾನೆ ಭಗವಂತ. ಯೋಚಿಸಿ ಈ ಜಗತ್ತನ್ನು ತನ್ನ ಉದರದಿಂದ ಹೊರಗೆ ಹಾಕುವ ರೂಪದಲ್ಲಿ ಸೃಷ್ಟಿ ನಡೆಸಿದ್ದಾನೆ ಎಂದು ತೈತ್ರೇಯೋಪನಿಷತ್ತು ಹೇಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮತ್ತು ನಮಗೆ ಒಂದು ಅನುಮಾನ ಬರಬಹುದು. ನಮಗೆ ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನೇ ದೈವಕ. ಪ್ರಕೃಷ್ಟವಾಗಿ ಪಂಚಭೇದಗಳುಳ್ಳಂತಹ ಈ ಪ್ರಪಂಚದ ವ್ಯಾಪಾರವನ್ನು ನಡೆಸುವುದಕ್ಕೆ ಭಗವಂತ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಮೂಲ ರೂಪಗಳನ್ನು ತಗೊಂಡ ಅಂಥೇಳಿ ಅದೇ ಹೇಳ್ತಾ ಇದ್ದಾರೆ ತೈತ್ರೇಯೋಪನಿಷತ್ತಲ್ಲಿ. ಭಾಷ್ಯದಲ್ಲಿ ಆಚಾರ್ಯರು ಯಜುಸ್ಸಂಹಿತ ವಾಕ್ಯ ಸೃಷ್ಟ್ವಾ ಜಗದಿದಂ ಸರ್ವನಿಯಾಮಕತೆಯಾ ಸ್ಯತು ಬಹುರೂಪೋ ಭವಾನೀತಿ ಸ್ಯಾತ್ ಜಗಚ್ಚಿತ್ಯ ಅಚಿಂತಯತು. ತಾನು ಈ ಜಗತ್ತನ್ನು ನಿಯಾಮಕನಾಗಿ ಜಗತ್ತಿಗೆ ತಾನು ಬಹುರೂಪಗಳನ್ನು ತಾಳಬೇಕು ಅಂತ ಯೋಚನೆ ಮಾಡ್ತಾನಂತೆ ಜಗತ್ತನ್ನು ಸೃಷ್ಟಿ ಮಾಡುವುದರಲ್ಲಿ. ಅಂದರೆ ಯಾಕೆ ಏನು ಭಗವಂತ ಒಂದು ರೂಪದಿಂದ ಮಾಡಲಾರನ, ಯಾಕೆ ಇಷ್ಟು ರೂಪಗಳು ತಗೋಬೇಕು? ಏನು ಒಂದು ರೂಪದಿಂದ ಅವನಿಗೆ ಕೈಲಾಗೋದಿಲ್ವಾ ಅಂದರೆ ಅವನು ಇಚ್ಛಾ ಮಾತ್ರ ಪ್ರಭು. ಅವನು ಇಚ್ಛಾ ಮಾಡಿದರೆ ಸಾಕು, ಎಲ್ಲ ನಡೆದೋಗುತ್ತೆ. ಹಾಗಿದ್ದಾಗ ಈ ರೀತಿ ಅನೇಕ ರೂಪಗಳು ಯಾಕೆ ತಗೋಬೇಕು? ಭಗವಂತ ಎಷ್ಟು ಅಘಟನಾಘಟನ ಸಮರ್ಥ ಅಂತ ಹೇಳಿದರೆ ಇಷ್ಟ ಮುಂಚೆ ಕೂಡ ಹೇಳ್ಕೊಂಡಿದ್ವಿ. ನಮ್ಮ ಕಣ್ಣು ನೋಡತ್ತಷ್ಟೇ, ನಡೆಯಲ್ಲ, ಮಾತಾಡಲ್ಲ. ನಮ್ಮ ಕಿವಿ ಕೇಳತ್ತಷ್ಟೇ, ಮಾತಾಡಲ್ಲ, ನಡೆಯಲ್ಲ. ಹಾಗೆ ನಮ್ಮ ಒಂದೊಂದು ಇಂದ್ರಿಯ ಒಂದೊಂದು ಕೆಲಸಕ್ಕೆ ಮಾತ್ರ ಸೀಮಿತವಾಗಿದ್ದರೆ ಭಗವಂತನ ಎಲ್ಲ ಇಂದ್ರಿಯಗಳು ಎಲ್ಲ ಕೆಲಸಗಳು ಏಕಕಾಲದಲ್ಲಿ ಮಾಡುತ್ತೆ. ಅದು ಭಗವಂತನ ಒಂದು ಸಾಮರ್ಥ್ಯ. ಭಗವಂತನ ಕಣ್ಣು ನೋಡುತ್ತೆ, ಸೃಷ್ಟಿ ಮಾಡುತ್ತೆ, ನಡೆಯುತ್ತೆ, ಎಲ್ಲ ಮಾಡುತ್ತೆ. ಅದು ಏನು ಏಕಕಾಲದಲ್ಲಿ ಸೈಮಲ್ಟೇನಿಯಸ್ ಆಗಿ
ಎರಡು ಕೈಗಳಿಂದ ಕೆಲಸ ಮಾಡಿದರೆ ಸವ್ಯಸಾಚಿ ಅಂತ ಹೇಳ್ತೇವೆ. ಅರ್ಜುನ ಎರಡೆರಡು ಕೈಗಳಿಂದ ಬಾಣವನ್ನು ಅಟ್ ದ ಸೇಮ್ ಟೈಮ್ ಸೈಮಲ್ಟೇನಿಯಸ್ ಆಗಿ ಬಿಡ್ತಾ ಇದ್ದಾದ ಕಾರಣ ಸವ್ಯಸಾಚಿ ಅಂತ ಹೇಳಿದರು. ನಮ್ಮ ಭಗವಂತ ಒಂದೊಂದು ಅವಯವದಿಂದ ಎಲ್ಲ ಕೆಲಸಗಳನ್ನು ಏಕಕಾಲದಲ್ಲಿ ಮಾಡುವ ಶಕ್ತಿ ಉಳ್ಳವನು. ಹಾಗಿದ್ದಾಗ ಇವನು ಅನೇಕ ರೂಪಗಳನ್ನು ಯಾಕೆ ತಗೋಬೇಕು ಅಂದರೆ ಅದು ಭಗವಂತನ ಕ್ರೀಡೆ, ಭಗವಂತನ ಲೀಲೆ. ಅವನಿಗೆ ಈ ಜಗತ್ತಿನ ಸೃಷ್ಟಿಯಾದಿ ಅಷ್ಟ ಕಾರ್ಯಗಳು ಮಾಡುವುದು ಎಂಬುದು ಅವನಿಗೆ ಒಂದು ಕ್ರೀಡೆ, ಆಟ ಅಷ್ಟೇ ಅವನಿಗೆ. ಅದರಿಂದ ಅವನಿಗೇನು ಇದು ಕಷ್ಟವಿಲ್ಲ. ಆದರೆ ಅದೊಂದು ಲೀಲಾಜಾಲವಾಗಿ ಒಂದು ಆಟದ ಲೆಕ್ಕದಲ್ಲಿ ಅವನೇನು ಮಾಡ್ತಾನೆ, ಅನೇಕ ರೂಪಗಳನ್ನು ತಗೋಬೇಕು ಅಂತ ನಿಶ್ಚಯ ಮಾಡಿ ಈ ಜಗತ್ತನ್ನು ಹೊರಗೆ ಹಾಕ್ತಾನೆ, ಸೃಷ್ಟಿ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಈ ವಿಭೂತಿ ರೂಪಗಳು ಹೇಳ್ತಾನೆ. ದೈತ್ಯಾನಾಂ ಪ್ರಹ್ಲಾದೋಸ್ಮಿ, ಮೃಗಾಣಾಂ ನಾನು ಸಿಂಹ ಅಂತ ಈ ರೀತಿಯಾಗಿ ಹೇಳ್ತಾನೆ. ಹಾಗೆ ಭಗವದ್ ಸೇನಾನೀನಾಂ ಅಹಂ ಸ್ಕಂದಃ ಗೀತಾದಲ್ಲಿ, ಆಚಾರ್ಯರ ಗೀತಾ ತಾತ್ಪರ್ಯದಲ್ಲಿ ವಿಭೂತಿ ತತ್ವವನ್ನು ಹೇಳ್ತಾರೆ. ಸ್ಕಂದೋ ಜಗತ ಸ್ಕಂದನ ಅಂತ. ಈ ಭಗವಂತನು ಜಗತ್ತನ್ನು ತನ್ನ ಮೂಲಕ ಸೃಷ್ಟಿಸುವ ಪ್ರಯುಕ್ತ ಸ್ಕಂದ ಎಂದು ಕರೆಯಲ್ಪಡ್ತಾ ಆ ವಿಭೂತಿ ರೂಪದಿಂದ ಷಣ್ಮುಖನಲ್ಲಿರ್ತಾನೆ. 6 ಮುಖಗಳುಳ್ಳ ಷಣ್ಮುಖನಲ್ಲಿದ್ದುಕೊಂಡು ಅವನನ್ನು ದೇವತಾ ಸೇನಾನಿಯಾಗಿ, ಸೇನಾನಿಗಳಲ್ಲಿ ಶ್ರೇಷ್ಠನವನು, ಸೇನಾನಿ ಶ್ರೇಷ್ಠ, ಯಾರ್ಯಾರು ಸೇನಾಪತಿಗಳು ಅಂತಿದ್ದಾರೋ ಅವರಲ್ಲಿ ಷಣ್ಮುಖ ವಿಶೇಷ ಶ್ರೇಷ್ಠ ಸೇನಾನಿಪತಿ ಅಂತ ಹೇಳಿ ಆ ಷಣ್ಮುಖನಿಗೆ ಅನುಗ್ರಹ ಮಾಡಿದ್ದಾನಂತೆ ಭಗವಂತ ತನ್ನ ವಿಭೂತಿಯನ್ನು ಅವನಲ್ಲಿಟ್ಟು. ಇದು ಭಗವಂತನು ಸ್ಕಂದ ಎಂದು ಕರೆಯಲ್ಪಡ್ತಾ ಇದ್ದಾನೆ. ಯಾಕೆ? ತಾನು ಈ ಜಗತ್ತನ್ನು ಹೊರಗೆ ಇಡ್ತಾ ಇದ್ದಾನೆ ತನ್ನ ಹೊಟ್ಟೆಯಿಂದ. ಅದೇ ಸ್ಕಂದ, ಅದಕ್ಕೆ ಹೇಳಿದರು ಸೇನಾನೀನಾಂ ಅಹಂ ಸ್ಕಂದಃ, ನಾನು ಸೇನಾನಿಗಳಲ್ಲಿ ಸ್ಕಂದನಾಗಿ ಷಣ್ಮುಖನಲ್ಲಿದ್ದು ಅವನನ್ನು ಸೇನಾನಿಗಳಲ್ಲಿ ವಿಶೇಷವಾದ ವಿಶಿಷ್ಟವಾದ ಸೇನಾಪತಿ ಅಂತ ಅವನಿಗೆ ಕೀರ್ತಿ ಬರುವಂತೆ ಅನುಗ್ರಹ ಮಾಡಿದ್ದೇನೆ ಅಂತೇಳಿ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾನೆ. ಇನ್ನು ಸ್ಕಂದತಿ ಸೂರ್ಯದ್ವಾರ ಜಲಾದೀನ್ ಶೋಷಯತಿ ಇತಿ ಸ್ಕಂದಃ, ಸ್ಕಂದಿರ್ ಶೋಷಣೆ. ಇಲ್ಲಿ ಸ್ಕಂದ ಎಂಬ ಶಬ್ದಕ್ಕೆ ಸೃಷ್ಟಿ ಮಾಡೋದು, ನಾಶ ಮಾಡೋದು ಮತ್ತು ಶೋಷಣೆ ಮಾಡೋದು ಎಂಬುದು ಅನೇಕ ಅರ್ಥಗಳಿದೆ. ಅದನ್ನು ತಗೊಂಡು ಹೇಳ್ತಾ ಇದ್ದಾರೆ. ಸೂರ್ಯ ಏನು ಮಾಡ್ತಾನೆ, ನಮಗೆ ಬಿಸಿಲು ಕಾಲ ಇವಾಗ ನಡೀತಾ ಇದೆ. ಬಿಸಿಲು ಕಾಲ ಬಂದಾಗ ಸೂರ್ಯನ ಪ್ರತಾಪ ಜಾಸ್ತಿಯಾಗಿ ಎಲ್ಲ ಕೆರೆಗಳು, ನದಿಗಳು, ಬಾವಿಗಳು ಎಲ್ಲದರಲ್ಲೂ ನೀರು ಬತ್ತಿ ಹೋಗುತ್ತೆ. ಹಾಗೆ ಸೂರ್ಯನ ದ್ವಾರ ಭಗವಂತ ದ್ರವ ಪದಾರ್ಥಗಳನ್ನೆಲ್ಲ ಒಣಗಿಸಿಬಿಡ್ತಾನೆ. ಆದ ಕಾರಣ ಅವನಿಗೆ ಸ್ಕಂದಃ ಅಂತ ಹೆಸರು. ಅದಕ್ಕೆ ಹೇಳ್ತಾರೆ ಸೂರ್ಯನೇ ಆ ಕೆಲಸವನ್ನು ಸ್ವತಂತ್ರವಾಗಿ ಮಾಡ್ತಾನೇನು ಅಂದರೆ ಇಲ್ಲ ಅಂತ ಹೇಳಿ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಪದ್ಮಪುರಾಣದ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ. ತಾಪನಿ ಪಾಚಿಕಾ ಚೈವ ಶೋಷಣಿ ಚ ಪ್ರಕಾಶಿನಿ ನೈವ ರಾಜನ್ ರವೇಹೇ ಶಕ್ತಿ ಶಕ್ತಿರ್ನಾರಾಯಣಸ್ಯ ಸಾ. ಪದ್ಮಪುರಾಣ ಹೇಳ್ತಾ ಇದೆ. ಸರಿ, ಸೂರ್ಯನ ಮೂಲಕ ಸೂರ್ಯ ಎಲ್ಲ ನೀರುಗಳನ್ನು, ಒದ್ದಿಗಳನ್ನು ಒಣಗಿಸಿಬಿಡುತ್ತಾನೆ. ಸೂರ್ಯ ಹಾಗೆ ಮಾಡುವಂತೆ ಮಾಡ್ತಾನಾದ ಕಾರಣ ಭಗವಂತನಿಗೆ ಸ್ಕಂದಃ ಅಂತ ಹೆಸರಾದರೆ, ಭಗವಂತ ಏನು ನಾವು ಸೂರ್ಯನ ಮೂಲಕ 4 ವಿಧವಾದ ಶಕ್ತಿಗಳನ್ನು ಪಡೆದುಕೊಳ್ತೇವಂತೆ. ಆ 4 ವಿಧವಾದ ಶಕ್ತಿಗಳಲ್ಲಿ ಈ ಒಣಗಿಸುವುದು ಎಂಬ ಶಕ್ತಿ ಕೂಡ ಒಂದಾಗಿದೆ. ಆ ಶಕ್ತಿ, ಸೂರ್ಯನು ನೀರನ್ನು ಒಣಗಿಸುವಂತಹ, ಬತ್ತಿ ಹೋಗುವಂತೆ ಮಾಡುವ ಆ ಶಕ್ತಿ ಸೂರ್ಯನಿಗೆ ಹೇಗೆ ಬಂತು ಅಂತ ಹೇಳಿದರೆ, ಸೂರ್ಯಾಂತರ್ಯಾಮಿಯಾಗಿ ಸೂರ್ಯ ನಾರಾಯಣನಾಗಿ ಭಗವಂತ ಸೂರ್ಯನಲ್ಲಿ ಇರೋದರಿಂದಲೇ ಸೂರ್ಯನು ನೀರನ್ನೆಲ್ಲ ಒಣಗಿಸುವಂತಹ ಶಕ್ತಿ ಅವನಿಗೆ ಬಂದಿದೆ.
ಇದು ಸೂರ್ಯನ ಸಹಜವಾದ ಶಕ್ತಿ ಅಲ್ಲ. ಭಗವಂತ ಸೂರ್ಯನಾರಾಯಣನಾಗಿ ಅವನೊಳಗಿದ್ದು ಮಾಡುವಂಥದ್ದು. ಅದನ್ನೇ ಹೇಳ್ತಾ ಇದ್ದಾರೆ. ತಾಪನೀ ಪಾಚಿಕಾ ಚೈವ ಶೋಷಣೀ ಚ ಪ್ರಕಾಶನೀ ನೈವ ರಾಜನ್ ರವೇಹೇ ಶಕ್ತಿರ್ನಾರಾಯಣಸ್ಯ ಸ. ಆ ಶಕ್ತಿ ಎಂಬುದು, ನೀರನ್ನು ಒಣಗಿಸುವ ಶಕ್ತಿ ಎಂಬುದು ಸೂರ್ಯನದು ಅಲ್ಲ. ಸೂರ್ಯ ಅಂತರ್ಯಾಮಿಯಾಗಿ ಇರುವ ಸೂರ್ಯನಾರಾಯಣ ಭಗವಂತನದು ಅಂತ ಹೇಳ್ತಾ ಇದ್ದಾರೆ. ಆದ ಕಾರಣ ಸೂರ್ಯನಲ್ಲಿದ್ದು ನೀರುಗಳನ್ನು ಒಣಗುವಂತೆ ಮಾಡ್ತಾನಾದ ಕಾರಣ ಭಗವಂತನಿಗೆ ಸ್ಕಂದ ಅಂತ ಹೆಸರು. ಇನ್ನು ಅಷ್ಟೇನಾ, ಸ್ಕಂದತಿ ಸೂರ್ಯದ್ವಾರ ಜೀವಾತ್ಮನಾಂ ಆಯುಷಾಂ ಹರಣಾತ್ ಶೋಷಯತೀತಿ ಸ್ಕಂದಿರ್ ಶೋಷಣೆ. ಈ ಸೂರ್ಯನ ಮೂಲಕ ಜೀವರ, ನಮ್ಮೆಲ್ಲರ ಆಯುಷ್ಯವನ್ನು ಹರಣಾತ್ ಹೀರಿಬಿಡ್ತಾನೆ. ಹೀರಿ ನಮ್ಮನ್ನು, ಮನುಷ್ಯರನ್ನು, ಪ್ರಾಣಿಗಳನ್ನು ಶುಷ್ಕನನ್ನಾಗಿ ಮಾಡ್ತಾನೆ. ನಮಗೆ ಈ ಆಯುಷ್ಯ ಯಾವ ಲೆಕ್ಕಾಚಾರ? ಒನ್ ಡೇ ಕಳಿತು, ಸೂರ್ಯೋದಯದಿಂದ ಸೂರ್ಯೋದಯ 24 hours. ಇವಾಗ ನಾವು 12 AM to 12 AM ಅಂತ ನಾವೇನೋ ಇಂಗ್ಲೀಷ್ ಪ್ರಕಾರ ಮಾಡ್ಕೊಂಡಿದ್ದೀವಿ. ಅರ್ಧರಾತ್ರಿಗೆ ಆದಮೇಲೆ 1 AM ಅಂತ ಮಾಡ್ಕೊಂಡಿದ್ದೀವಿ. ಅದು ಸರಿಯಲ್ಲ. ನಮ್ಮ ಸಂಪ್ರದಾಯದ ಪ್ರಕಾರ, ನಮ್ಮ ಶಾಸ್ತ್ರಗಳ ಪ್ರಕಾರ ಡೇ ಹೇಗೆ ಲೆಕ್ಕ ಅಂತ ಹೇಳಿದ್ರೆ, ಸೂರ್ಯೋದಯದಿಂದ ಸೂರ್ಯೋದಯದವರು, ಇವತ್ತಿನ ಸೂರ್ಯೋದಯದಿಂದ ಮರುದಿನ ಸೂರ್ಯೋದಯದವರೆಗೂ ಇದು. ಮಧ್ಯದಲ್ಲಿ ಸಂಜೆಗೆ ಅಸ್ತಮಯ ಆಗ್ತಾನೆ. ಹೀಗೆ ಸೂರ್ಯನ ದ್ವಾರ ನಮ್ಮೆಲ್ಲರ ಆಯುಷ್ಯವನ್ನು ಹೀರುತ್ತಾ ಇದ್ದಾನೆ. ಒಂದು ದಿನ ಕಳೀತು ಅಂತ ಹೇಳಿದರೆ ನಮ್ಮ ಆಯುಷ್ಯದಲ್ಲಿ ಒಂದು ದಿನ ಕಳೆದೋಯ್ತು ಅಂತ ಅರ್ಥ. ಅದಕ್ಕೆ ನಮಗೆ ದಾಸರು ಒಂದು ಉದಯಾಸ್ತಮಾನವೆಂಬ ಕೊಳಗದಲ್ಲಿ, ಹಾಗೆ ನಮಗೆ ಸೂರ್ಯನ ಉದಯ ಅಸ್ತಮಾನ ಎಂಬ ಕೊಳಗದಲ್ಲಿ ನಮ್ಮ ಆಯುಷ್ಯನ್ನೆಲ್ಲ ಮುಗಿದು ಹೋಗ್ತಾ ಇದೆ. ಎಲ್ಲರ ಮನುಷ್ಯರ, ಪ್ರಾಣಿಗಳ ಆಯುಷ್ಯನ್ನ ಈ ರೀತಿ ಹೀರಿಬಿಡ್ತಾನೆ, ಕಳೆದು ಬಿಡ್ತಾನೆ. ಆದ ಕಾರಣ ಸೂರ್ಯನ ದ್ವಾರ ನಮ್ಮ ಆಯುಷ್ಯ ಮುಗಿತಾ ಇದೆ. ನಮಗೆ 60 ವರ್ಷ ಆಯಿತು, 60 ಷಷ್ಠಿ ಪೂರ್ತಿ ಮಾಡ್ಕೊಳ್ತೇವೆ. 70 ವರ್ಷ ಆಯಿತು, ಭೀಮರತಿ ಶಾಂತಿ ಮಾಡ್ಕೊಳ್ತೇವೆ. ಇದು ಅದರ ಉದ್ದೇಶ ಏನು ಅಂದರೆ, ನನಗೇನೋ 60 ವರ್ಷ ಆಗೋಯಿತು, ನಾನೇನೋ ದೊಡ್ಡದಾಗಿ ಸಾಧಿಸಿಬಿಟ್ಟೆ, 60th ಬರ್ತ್ಡೇ ಅಂಥೇಳಿ, 70th ಬರ್ತ್ಡೇ, 80th ಬರ್ತ್ಡೇ ಅಂಥೇಳಿ ವಿಶೇಷವಾಗಿ ನಾವು ಅದನ್ನು ವಿ ಆರ್ ಸೆಲಿಬ್ರೇಟಿಂಗ್. ಬಟ್ ಅದು ಸೆಲಿಬ್ರೇಷನ್ ಅಲ್ಲ. ಅದು ನಾವು ಏನು ಅಂತ ಹೇಳಿದರೆ, ಭಗವಂತನಿಗೆ ಆ 60 ವರ್ಷ, 70 ವರ್ಷ, 80 ವರ್ಷ ಇವುಗಳನ್ನು ಅದಕ್ಕೆ ಥ್ಯಾಂಕ್ಸ್ ಗಿವಿಂಗ್, ವೋಟ್ ಆಫ್ ಥ್ಯಾಂಕ್ಸ್ ಅಂತ ಹೇಳ್ತೇವಲ್ಲ, ಅದು ಥ್ಯಾಂಕ್ಸ್ ಗಿವಿಂಗ್ ಸೆಲಿಬ್ರೇಷನ್ನೇ ಹೊರತು ನಮ್ಮ ಬರ್ತ್ಡೇ ಸೆಲಿಬ್ರೇಷನ್ ಅಲ್ಲ. ನಮ್ಮ ಬರ್ತ್ಡೇ ಸೆಲಿಬ್ರೇಷನ್ ಇಂಡೈರೆಕ್ಟಾಗಿ ನಾವು ನಮ್ಮ ಸಾವಿಗೆ ಹತ್ತಿರ ಹೋಗ್ತಾ ಇದ್ದೇವೆ. ವಿ ಆರ್ ರೀಚಿಂಗ್ ಅವರ್ ಡೆತ್ ಡೇ. ಆದ ಕಾರಣ ಅಲ್ಲಿ ಈ ಸೆಲಿಬ್ರೇಷನ್ ಯಾಕೆ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ಇಷ್ಟು ದಿನ 60 ವರ್ಷ ಜೀವನ ನಮಗೆ ದೇವರು ಆರೋಗ್ಯ ಬಂದು ಆಯುಷ್ಯ ಕೊಟ್ಟು, ಮತ್ತು ಮಧ್ಯದಲ್ಲಿ 30 ವರ್ಷಕ್ಕೋ 20 ವರ್ಷಕ್ಕೋ ಹೋಗದೆ ಈ ಸಾಧನ ಶರೀರವನ್ನು ಆರೋಗ್ಯವಾಗಿಟ್ಟು ಇದಕ್ಕೆ ಶಕ್ತಿ ಕೊಟ್ಟು ನಮಗೆ ಸಾಧನೆ ಮಾಡಿಸಿದ್ದಾನೆ. ನಮ್ಮ ದೇಹದಲ್ಲಿ ಎಷ್ಟು ಜನ ಸಮಸ್ತ ದೇವತೆಗಳೆಲ್ಲ ಇದ್ದಾರೆ, ತತ್ವಾಭಿಮಾನಿ ದೇವತೆಗಳಿದ್ದಾರೆ, ವಾಯುದೇವರಿದ್ದಾರೆ, ಭಗವಂತ ಇದ್ದಾನೆ. ಇವರೆಲ್ಲರೂ ನಮ್ಮಲ್ಲಿ ಇದ್ದು 60 ವರ್ಷ ನಮ್ಮ ಜೀವನ ಸುಖವಾಗಿ ಕಳೆಯುವಂತೆ, ನಾವು ಸಾಧನೆ ಮಾಡುವಂತೆ ಮಾಡಿದ್ದಾರೆ. ಆದ ಕಾರಣ ಆ 60 ವರ್ಷ 70 ವರ್ಷ ಈ ಮಹಾ ಹುಟ್ಟು ಕಾಲಗಳಲ್ಲಿ ನಾವು ಅವರಿಗೆ ಥ್ಯಾಂಕ್ಸ್ ಕೊಡೋದು. ಅದಕ್ಕೆ ಛಾಂದೋಗ್ಯೋಪನಿಷತ್ತಿನಲ್ಲಿ ಬರುತ್ತೆ, ಪ್ರಾತಃ ಸವನ, ಮಾಧ್ಯಂದಿನ ಸವನ, ಸಾಯಂ ಸವನ ಅಂತೇಳಿ 3 ಸವನಗಳು, ಅಂದರೆ ಯಜ್ಞಗಳು. ಈ ಆಯುರ್ಯಜ್ಞ, ಈ ಜೀವನವೇ ಒಂದು ಯಜ್ಞ. ಹಾಗೆ 60 ವರ್ಷ ಮತ್ತು ಸಂದರ್ಭ ಬಂದಾಗ ಆ 3 ಯಜ್ಞಗಳನ್ನು ಕುರಿತು ಹೇಳ್ತೇನೆ. ಇಷ್ಟು ವರ್ಷ ಸ್ವಾಮಿ ನಮ್ಮ ತತ್ವಾಭಿಮಾನಿ ದೇವತೆಗಳೇ ಮತ್ತು ವಾಯುದೇವರೇ ಭಗವಂತನೇ
ಈ 60 ವರ್ಷ ಜೀವನವನ್ನು ನನಗೆ ಚೆನ್ನಾಗಿ ನಡೆಸ್ಕೊಟ್ಟಿದ್ಯಾ, ಸಾಧನೆ ಮಾಡಿಸಿದ್ಯಾ, ಇದಕ್ಕೆ ನಿಂಗೆ ಥ್ಯಾಂಕ್ಸ್. ಮತ್ತು ಮುಂದೆ 70 ವರ್ಷ ಶಾಂತಿ ಮಾಡ್ಕೊಳ್ತೇನೆ, ಅಲ್ಲಿ 10 ವರ್ಷ ನನಗೆ ಆರೋಗ್ಯ ಕೊಟ್ಟು ಮತ್ತು ನೀನು ನನ್ನ ಕೈಲಿ ಇನ್ನಿಷ್ಟು ಸಾಧನೆ ಜಾಸ್ತಿ ಮಾಡಿಸು ಅಂತ ಹೇಳಿ ಅಪ್ಲಿಕೇಶನ್ ಹಾಕೋದು. ಒಂದು ಥ್ಯಾಂಕ್ಸ್ ಗಿವಿಂಗ್ ಒಂದು, ಇನ್ನೊಂದು ಅಪ್ಲಿಕೇಶನ್ ಹಾಕೋದೊಂದು. ಅದು ಹುಟ್ಟಿದಬ್ಬದ ಆಂತರ್ಯ ಅಷ್ಟೇ ಹೊರತು ನಾವು ಅದನ್ನು ಹೌದು ಖಂಡಿತ ಸಂತೋಷ ಮಾಡ್ಕೋಬೇಕು. ಆದರೆ ಯಾಕೆ ಅಂದರೆ ಇದು ಮುಖ್ಯವಾಗಿ ನಾವು 60, 70, 80 ವರ್ಷಗಳ ಶಾಂತಿಗಳು ಮಾಡಿ. ಯಾಕೆ ಸೂರ್ಯೋದಯದಿಂದ ಸೂರ್ಯೋದಯದವರೆಗೂ ದಿನಗಳ ಲೆಕ್ಕ ಪ್ರಕಾರ ನಮ್ಮ ಆಯುಷ್ಯ ಕಳೆದು ಹೋಗ್ತಾ ಇದೆ. ಒಂದು ಕ್ಷಣ ಕಳೀತು ಅಂದರೆ ಒಂದು ಕ್ಷಣ ಮುಗೀತು, ಮತ್ತು ನಾವು ಅದನ್ನು ವಿ ಕಾಂಟ್ ಟೇಕ್ ಇಟ್ ಬ್ಯಾಕ್, ವಿ ಕಾಂಟ್ ಬ್ರಿಂಗ್ ಇಟ್ ಬ್ಯಾಕ್. ಯಾವುದರನ್ನಾದರೂ ಹಿಂದೆ ಪಡಿಬೋದು, ಆದರೆ ಒಂದು ಕ್ಷಣ ಕಳೆದು ಹೋಯಿತು ಅಂದರೆ ಆ ಹೋದ ಕ್ಷಣ ಮತ್ತು ನಾವು ಕಳೀಲಿಕ್ಕಾಗಲ್ಲ. ಅದಕ್ಕೆ ನಾವು ಒಂದು ಕ್ಷಣವೂ ವ್ಯರ್ಥ ಮಾಡದೆ ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ಸದಾ ನಾವು ಭಗವಂತನನ್ನು ಸ್ಮರಿಸಬೇಕು. ಆಯು ಯಾವಾಗಿರುತ್ತೋ ಹೋಗುತ್ತೋ ಗೊತ್ತಿಲ್ಲ. ಅದಕ್ಕೆ ವಾದಿರಾಜ್ ಹೇಳ್ತಾರೆ, ಯಾವತ್ತು ಹರಿಯನ್ನು ಸ್ಮೃತಿಯೇ, ಯಾವತ್ತು ಭಗವಂತನನ್ನು ಸ್ಮರಿಸುತ್ತೇವೋ ಅದು ಸುದಿನ, ಯಾವತ್ತು ಭಗವಂತನನ್ನು ಸ್ಮರಿಸುವುದು ಹೋಗಿಬಿಡ್ತೇವೋ ವಿಸ್ಮೃತಿ ಅದು ದುರ್ದಿನ ಅಂತ ಹೇಳಿ. ಆದ ಕಾರಣ ಭಗವಂತ ಸೂರ್ಯನ ಮೂಲಕ ನಮ್ಮೆಲ್ಲರ ಆಯುಷ್ಯಗಳನ್ನು ಹೀರಿಸಿ ನಮ್ಮನ್ನು ಶುಷ್ಕನನ್ನಾಗಿ ಮಾಡ್ತಾನೆ. 60 ವರ್ಷಕ್ಕೆ ಶಕ್ತಿ ಕಡಿಮೆ ಆಗಿರುತ್ತೆ, 70 ವರ್ಷಕ್ಕೆ ಇನ್ನೂ ಕಡಿಮೆ ಆಗುತ್ತೆ. ಹಾಗೆ ನಮ್ಮನ್ನು ಶುಷ್ಕನನ್ನಾಗಿ ಮಾಡ್ತಾನೆ. ಆದ ಕಾರಣ ಭಗವಂತನಿಗೆ ಸ್ಕಂದ ಅಂತ ಹೆಸರು ಅಂತ ಹೇಳ್ತಾ, ಇನ್ನೂ ನಮ್ಮ ಆಯುಷ್ಯವನ್ನು ಹೀರುವುದು ಹೇಗೆ ಭಗವಂತ ಜೀವರ, ಮನುಷ್ಯರ, ಪ್ರಾಣಿಗಳ ಆಯುಷ್ಯವನ್ನು ಹೀರ್ತಾನೆ ಏನು ಮೊದಲಾದ ವಿಷಯಗಳನ್ನು ನಾಳೆ ಹೇಳ್ಕೊಳ್ಳೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ